ಎಲ್ಲರಿಗೂ ನಮಸ್ಕಾರ. ಇವತ್ ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡತ್ತೀನಿಪ್ಪ ಅಂತಂದ್ರ ನಾವು ಕುರಿ ಸಾಕಾಣಿಕೆ ಒಳಗ ಯಶಸ್ಸು ಕಾಣ್ಲೇಬೇಕು ಅಂತಂದ್ರ 100% ನಾನ್ ಹೇಳಿರುವಂತ 4 ಟಿಪ್ಸ್ ನ ನೀವು ಫಾಲೋ ಮಾಡಿದ್ರ ನಿಮ್ಗ ಕುರಿ ಸಾಕಾಣಿಕೆ ಒಳಗ ಯಶಸ್ಸು ಸಿಗುತ್ತ. ಸೊ ಯಾವ ಆ 4 ಟಿಪ್ಸ್ ಅಪ್ಪ ಅಂತಂದ್ರೆ, ಮೊದಲನೇದು ಮರಿಗಳ ಆಯ್ಕೆ ಹೆಂಗಿರ್ಬೇಕು ಅನ್ನೋದು, ಎರಡನೇದು ಡಿವಾರ್ಮಿಂಗ್ ಯಾವಾಗ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂತ, ಇನ್ನ ಮೂರನೇದು ಬಂದ್ರ ವ್ಯಾಕ್ಸಿನೇಷನ್ ಯಾವಾಗ ಕೊಡ್ಬೇಕು, ಯಾವ ವ್ಯಾಕ್ಸಿನೇಷನ್ ಅಂತ, ಅದಾದ್ಮೇಲೆ ನಾಲ್ಕನೇದು ಏನೈತಲ್ಲ ಫುಡ್ ಪ್ರೊಸೆಸ್ ಫುಡ್ ಹೆಂಗ್ ಹಾಕ್ಬೇಕು, ಹೆಂಗ್ ಮರಿಗಳನ್ನ ನಾವು ಮೇಂಟೈನ್ ಮಾಡ್ಬೇಕು ಅನ್ನೋದು ನಾಲ್ಕನೇದು. ಸೊ ಈ 4 ಟಿಪ್ಸ್, ಈ 4 ಪ್ರೊಸೀಜರ್ ಏನಾದ್ರು ನಿಮ್ಗ ಗೊತ್ತಿದ್ರ, ನೀವ್ ಏನಾದ್ರು ಅದನ್ನ ಫಾಲೋ ಮಾಡಿದ್ರ ಕರೆಕ್ಟ್ ಆಗಿ ಒಂದು ಶೆಡ್ ವಿಸಿಟ್ ಮಾಡಿ ಒಂಥರ, ಇನ್ನೊಂದ್ ಶೆಡ್ ವಿಸಿಟ್ ಮಾಡಿ ಇನ್ನೊಂಥರ ಅಲ್ಲದೆ ನಿಮ್ದೊಂದು ಪರ್ಟಿಕ್ಯುಲರ್ ಆಗಿ ಒಂದೇನು ಪ್ರೊಸೀಜರ್ ಇರುತ್ತಲ್ಲ ಅದನ್ನೇ ಕಂಪಲ್ಸರಿ ಮಾಡ್ಕೊಂಡು ಹೋದ್ರೆ ನಿಮ್ಗೆ 100% ಅದ್ರೊಳಗೆ ಯಶಸ್ಸು ಸಿಗುತ್ತ. ಯಾವ 4 ಟಿಪ್ಸ್ ಮತ್ತ ಅದು ಒಂದು ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಹೇಳ್ಕೊಂಡು ಹೋಗ್ತೀನಿ. ಸೊ ಮೊದಲನೇ ಟಿಪ್ಸ್ ಏನಪ್ಪಾ ಅಂತ ಅಂದ್ರೆ ಮರಿಗಳ ಆಯ್ಕೆ ಹೆಂಗಿರ್ಬೇಕು, ನೀವು ತರುವಂತ ಮರಿಗಳು ಹೆಂಗಿರ್ಬೇಕಂದ್ರೆ 20 kg ಮೇಲ್ಪಟ್ಟಿರ್ಬೇಕು. ಸೊ 500 ರೂಪಾಯಿ 1000 ರೂಪಾಯಿ ಹೆಚ್ಚಿಗಾದ್ರೂ ಚಿಂತೆ ಇಲ್ಲ. ನೀವು 20 kg ಮೇಲಿರುವಂತ ಮರಿಗಳನ್ನ ತಂದ್ರ 4-5 ತಿಂಗಳದ ಅಂದ್ರೆ 3.5 ತಿಂಗಳು 4 ತಿಂಗಳದ ಮರಿಗಳನ್ನ ತಂದ್ರ ನಿಮ್ ಶೆಡ್ ಒಳಗ ಅವು ಅದು ತಿಂದು ಜೀರ್ಣಿಸ್ಕೊಳ್ಳೋ ಅಷ್ಟು ಶಕ್ತಿ ಅದಕ್ಕಿರುತ್ತ. ಸೊ ಅದು ಗಟ್ಟಿ ಮುಟ್ಟಿಯಾಗಿ ಬೆಳಿತೈತಿ. ನೀವೇನಾದ್ರೂ ಕಡಿಮೆ ವೇಟ್ ಇರೋದು ಮತ್ತ 3 ತಿಂಗಳು ಒಳಗಿನ ಮರಿ ತಂದ್ಬಿಟ್ರ ಅದಕ್ಕ ಜೀರ್ಣಶಕ್ತಿ ಇರೋದಿಲ್ಲ, ಆಗಷ್ಟ ತಾಯಿ ಹಾಲ್ ಬಿಟ್ಟಿರ್ತೈತಿ. ಸೊ ಎದೆ ಹೊಡ್ದಂಗ ಆಗುತ್ತ. ಸೊ ವೇಟ್ ಗೇನ್ ಬರಲ್ಲ, ಅದು ಬೆಳವಣಿಗೆನೂ ಆಗಲ್ಲ, ಮತ್ತೆ ಉಳಿಯೋ ಚಾನ್ಸಸ್ ಕಡಿಮೆ ಇರ್ತಾವ. ಸೊ ಹಂಗಾಗಿ ನೀವೇನಾದ್ರೂ ಮರಿಗಳನ್ನ ತರಲೇಬೇಕಂದ್ರ ಚಾಯ್ಸಿಂಗ್ 20 kg ಮೇಲಿರುವಂತ ಮರಿಗಳನ್ನ ತಗೋರಿ. ಆಮೇಲೆ ಆ ಮರಿಗಳು ಹೆಂಗಿರ್ಬೇಕಂದ್ರ ಉದ್ದ ಇರ್ಬೇಕು, ಮತ್ತ ಅದು ಏನಂದ್ರ ಹೇರ್ಸ್ ಎಲ್ಲ ಇರ್ತಾವಲ್ಲ ಅದ್ರದ್ದು ಶೈನಿಂಗ್ ಆಗಿರ್ಬೇಕು. ಉದ್ದ ಮತ್ತ ಬೀಸ್ ಅಂತಾರ ನಮ್ ಕಡೆ ಎಲ್ಲ, ಅದು ಮುಟ್ಟಿ ನೋಡಿ ತರ್ತಾರ. ಸೊ ನಿಮ್ಗ ಆ ನಾಲೆಜ್ ಇತ್ತಂದ್ರ ನೀವು ಹೋಗಿ ತಗೋರಿ. ಇಲ್ಲ ಅಂದ್ರೆ ಗೊತ್ತಿದ್ದನಾದ್ರೂ ಕರ್ಕೊಂಡ್ ಹೋಗಿ ಮರಿಗಳನ್ನ ನೋಡಿ ಚೆನ್ನಾಗಿರೋ ಮರಿಗಳನ್ನ ತಗೋರಿ. ಆಮೇಲೆ ತಗೊಳುವಾಗ ಗುಂಪಾಗಿ ಒಮ್ಮೆ ಒಂದೇ ಕಡೆ ಒಂದ್ 20 ಮರಿ 30 ಮರಿ ತಗೊಂಡ್ಬಿಟ್ರಿ ಅಂದ್ರೆ ಹೆಂಗಾಗುತ್ತಂದ್ರ ಒಂದ್ 20 ಮರಿ ಒಳಗ ಒಂದು 5-6 ಮರಿ ಕಡಿಮೆ ವೇಟ್ ಇರುವಂತ ಸಣ್ಣ ಮರಿ ಬರ್ತಾವ. ಆ ಮರಿಗಳು ಬಹಳ ವೀಕ್ ಆಗ್ಬಿಡ್ತಾವ. ಆಮೇಲೆ ಅದು ಹೇಳಿದ್ನೆಲ್ಲ ನಿಮ್ಗ ಬೆಳವಣಿಗೆ ಆಗಲ್ಲ. ಸೊ ತಗೊಳೋದಿತ್ತಂದ್ರ ಸ್ವಲ್ಪ ಒಂದ್ 10 ಮರಿ ಹಂಗ 30 ಮರಿ ಚೆನ್ನಾಗಿರುವಂತವ, ಗಟ್ಟಿ ಮುಟ್ಟಿಯಾಗಿರುವಂತವು, ವೇಟ್ ಇರುವಂತವೇ ತಗೊಂಡ್ರ ಅದು ನೀವು ಹಾಕಿರುವಂತ ಫುಡ್ ತಿಂದು ಜೀರ್ಣ ಮಾಡ್ಕೊಂಡು ಅದನ್ನು ವೇಟ್ ಗೇನ್ ಬರುತ್ತ. ಅಂದ್ರೆ ಇವು ಯಾವ ತರ ಅಂದ್ರ 3-6 ತಿಂಗಳು ಸಾಕು ಅಂತವ್ರಿಗೆ ಈ ತರ ಮರಿ ತಗೊಂಡ್ರ ನಿಮ್ಗ ಇಂಪ್ರೂವ್ಮೆಂಟ್ ಆಗುತ್ತಾ, ವೇಟ್ ಗೇನ್ ಆಗುತ್ತ. ಈಗ ಎರಡನೇ ಟಾಪಿಕ್ ಏನಪ್ಪಾ ಅಂದ್ರ ಡಿವಾರ್ಮಿಂಗ್. ನೀವು ಮರಿಗಳನ್ನ ತಂದಿಂದ ಡಿವಾರ್ಮಿಂಗ್ ಯಾವಾಗ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂತ ಹೇಳಿ. ಸೊ ನೀವು ಮರಿಗಳನ್ನ ತಂದ್ರ ಒಂದು ದಿನ ಅದಕ್ಕೇನು ಫುಡ್ ಹಾಕ್ಬಾರ್ದು. ನೀವ್ ಅನ್ನೋದ್ಕಿಂತ ನಾವ್ ಹಂಗೆ ಮಾಡ್ತಿದ್ವಿ. ಮರಿಗಳನ್ನ ತಂದ್ರೆ ಒಂದು ದಿನ ನಾವು ಅದಕ್ಕೇನು ಫುಡ್ ಹಾಕಲ್ಲ, ಬೆಲ್ಲದ ನೀರು ಇಲ್ಲ ಉಪ್ಪು ನೀರು ಹಾಕಿ ನಾವು ಅದಷ್ಟೇ ಕುಡಿಸಿ 1 ನೈಟ್ ನಾವು ಹಂಗೆ ಕಳಿತಿದ್ವಿ. ಯಾಕಂದ್ರೆ ಅದು ಅಲ್ಲಿ ಮರಿಗಳನ್ನ ಸೇಲ್ ಮಾಡಕ್ ತಂದ್ರೆ ಅವ್ರು ಒಂದು ದಿನ ಏನು ಫುಡ್ ಹಾಕಲ್ಲ, ನೈಟ ಹೊತ್ಕೊಂಡ್ ಬಂದ್ಬಿಟ್ಟಿರ್ತಾರ. ಸೊ 1-1.5 ದಿನ ಅವು ಹೊಟ್ಟಿಗೆ ಏನು ಇರೋದಿಲ್ಲ. ನಾವು ನಮ್ ಶೆಡ್ಡಿಗೆ ಬಂದಿಂದ ಸ್ವಲ್ಪ ಫಾಸ್ಟ್ ಆಗಿ ಏನಾದ್ರೂ ಫುಡ್, ಕಾಳು ಅಥವಾ ಹಸಿ ಮೇವು, ಒಣ ಮೇವು ಏನಾದ್ರು ಹಾಕ್ಬಿಟ್ರೆ ಅದು ಡೈಜೆಷನ್ ಆಗಲ್ಲ. ಆಮೇಲೆ ಇನ್ಫೆಕ್ಷನ್ ಆಗ್ತಿರ್ತಾವ, ಲೂಸ್ ಮೋಷನ್ ಹಚ್ಚೋ ಚಾನ್ಸಸ್ ಬಾಳ ಇರ್ತದ. ಸೊ ಹಂಗಾಗಿ ಬಂದಿನ ಏನ್ ಮಾಡ್ರಿ, ಫಸ್ಟ್ ಬೆಲ್ಲದ ನೀರ ಕೊಟ್ಟು 1 ನೈಟ್ ಅದನ್ನ ಹಂಗೆ ಕಳೆದು ಮಾರನೇ ದಿನ ಐತಲ್ಲ ಸ್ವಲ್ಪನೇ ಹೊಟ್ಟು ಹಾಕೊಂಡ್ ಹೋಗ್ಬೇಕು. ಒಣ ಹೊಟ್ಟು ನಿಮ್ ಕಡೆ ಯಾವ್ದೈತಲ್ಲ ಒಣ ಮೇವು, ಸೊ ಅದನ್ನ ಹಾಕೊಂಡ್ ಹೋಗ್ರಿ. ಹಂಗ್ ಮಾಡ್ಕೊಂಡು 1 ವೀಕ್ ಆದ್ಮೇಲೆ ನೀವು ಕಾಲ್ ಸ್ಟಾರ್ಟ್ ಮಾಡ್ಬೇಕಾಗತ್ತ. ಸೊ ಫುಡ್ ಪ್ರೊಸೀಜರ್ ಹೆಂಗಿರ್ಬೇಕು ಅಂತ ಹೇಳಿ ನಾನು ಮುಂದೆ ಹೇಳ್ತೀನಿ. ಸೊ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ. ಇದಿತ್ತು ಡಿವಾರ್ಮಿಂಗ್. ಮತ್ತೆ ನಾವು ಡಿವಾರ್ಮಿಂಗ್ ಗೆ ಯಾವ ಲಿಕ್ವಿಡ್ ಯೂಸ್ ಮಾಡ್ತಿದ್ವಿ ಅಂದ್ರೆ ಇದು ಅಲ್ಬೆನಿಕ್ ಅಂತ ಹೇಳಿ ಒಂದು ಸಿರಪ್ ಇತ್ತು. ಸೊ ಅದನ್ನ ನಾವು ಯೂಸ್ ಮಾಡಿವಿ ಡಿವಾರ್ಮಿಂಗ್ ಗೆ ನಮ್ಮ ಮರಿಗಳಿಗೆ. ಸೊ ಅದೆಲ್ಲ ಚೆನ್ನಾಗಿತ್ತು. ಡಿವಾರ್ಮಿಂಗ್ ಕಂಪಲ್ಸರಿ ಮಾಡ್ಲೇಬೇಕು. ನೀವು ಮರಿಗಳನ್ನ ತಂದು 2-3 ದಿನದೊಳಗ ಡಿವಾರ್ಮಿಂಗ್ ಮಾಡ್ಲೇಬೇಕು. ಇಲ್ಲ ಅಂದ್ರೆ ಅದಕ್ಕೆ ಇನ್ಫೆಕ್ಷನ್ ಆಗ್ತಾವು. ಮೇನ್ ಅದು ಡಿವಾರ್ಮಿಂಗ್ ಮಾಡುವಂತ ರೀಸನ್ ಏನಪ್ಪಾ ಅಂದ್ರೆ ಜಂತು ಹುಳ ನಾಶಕ. ಅದು ಡಿವಾರ್ಮಿಂಗ್ ಮಾಡಿದ್ರೆ ಜಂತು ಹುಳ ನಾಶಕ ಮಾಡ್ಕೊಂಡ್ರ ನೀವು ಮರಿಗಳು ಹೆಲ್ದಿ ಆಗಿರ್ತಾವು, ಚೆನ್ನಾಗಿರ್ತಾವು. ಸೊ ಡಿವಾರ್ಮಿಂಗ್ ಕಂಪಲ್ಸರಿ ಇಂಪಾರ್ಟೆಂಟ್ ಇದ್ದು ಮಾಡ್ಕೋರಿ. ಮೂರನೇ ಟಿಪ್ಸ್ ಏನಪ್ಪಾ ಅಂದ್ರ ವ್ಯಾಕ್ಸಿನೇಷನ್ ನಾವ್ ಯಾವ ರೀತಿ ಮಾಡ್ತಿದ್ವಿ ಅಂದ್ರ ಮೂರ್ನಿಂಗ್ ಆಗಿ 15 ದಿನಕ್ಕ ನಾವ್ ವ್ಯಾಕ್ಸಿನೇಷನ್ ಮಾಡ್ತಿದ್ವಿ. ಯಾಕ ವ್ಯಾಕ್ಸಿನೇಷನ್ ಮಾಡ್ಬೇಕಪ್ಪ ಅಂತಂದ್ರೆ, ಈಗ ಮರಿಗಳನ್ನ ನಾವು 3 ತಿಂಗಳು ಮೇಲ್ಪಟ್ಟಿರುವಂತ ಮರಿಗಳು ಏನಿರ್ತಾವಲ್ಲ ಅವಕ್ಕ PPR ಅಟ್ಯಾಕ್ ಅಂತಾರ. ಸೊ ಆ ಅಟ್ಯಾಕ್ ಅಂದ್ರೆ ಹೆಂಗಂದ್ರ, ಮೊದಲು ಕೆಮ್ಮು, ಆಮೇಲೆ ಬಾಡಿ ಟೆಂಪರೇಚರ್ ಹೆಚ್ಚಿಗೆ ಆಗೋದು, ಮತ್ತ ಜ್ವರದ ಜೊತೆಗೆ ಮೂಗೊಳಗ ಬಾಯಿಯೊಳಗ ಜೊಲ್ ಸೋರುವಂತದ್ದು PPR ಅಟ್ಯಾಕ್ ಅಂತಾರ ಇವಕ್ಕೆಲ್ಲ. ಸೊ ಇದು ಅಟ್ಯಾಕ್ ಆಗ್ಬಾರ್ದು ಅಂದ್ರ ನಾವ್
ಮರಿಗಳ ತಂದು ಡಿವಾರ್ಮಿಂಗ್ ಆದ್ಮೇಲೆ 15 ದಿನಕ್ಕೆ PPR ವ್ಯಾಕ್ಸಿನೇಷನ್ ಮಾಡಿಸೋದು ಕಂಪಲ್ಸರಿ ಇರುತ್ತೆ. ಸೊ ನಾವು ಮಾಡಿಸಿದ್ವಿ. ನೀವೇನಾದ್ರೂ ತಂದಿದ್ರ, ನೀವು ತರ್ಬೇಕು ಅನ್ಕೊಂಡಿದ್ರ PPR ವ್ಯಾಕ್ಸಿನೇಷನ್ ಕಂಪಲ್ಸರಿ ಮಾಡಿಸ್ಲೇಬೇಕು. ಅಟ್ಯಾಕ್ ಆಗಿಂದ ಮಾಡಿಸಿದ್ರೆ ಅದು ಅಷ್ಟು ಹತ್ತೋದಿಲ್ಲ. ಸೊ ಮರಿಗಳ ತಂದಿಂದ ಡಿವಾರ್ಮಿಂಗ್ ಆಗಿಂದ ನೀವು ಫಸ್ಟ್ PPR ವ್ಯಾಕ್ಸಿನೇಷನ್ ಮಾಡಿಸ್ರಿ. ಓಕೆ, 4ನೇ ಟಿಪ್ಸ್ ಏನಪ್ಪಾ ಅಂದ್ರ ಫುಡ್ ಪ್ರೊಸೀಜರ್ ನಾವ್ ಹೆಂಗ್ ಮೇಂಟೈನ್ ಮಾಡ್ತಿದ್ವಿ ಅಂದ್ರ ಬೆಳಗ್ಗೆ 8 ಗಂಟೆಕ ತೊಗರಿ ಹೊಟ್ಟು ಮತ್ತೆ ಶೇಂಗಾ ಹೊಟ್ಟು ಹಾಕ್ತಿದ್ವಿ. ಆ ಹೊಟ್ಟು ಹಾಕಿದ್ಮೇಲೆ ಬೆಳಗ್ಗೆ ಒಂದ್ ಟೈಮ್ ಫುಡ್ ಹಾಕಿರ್ತೀವಲ್ಲ, ಅದಾದ್ಮೇಲೆ 4 ರಿಂದ 5 ತಾಸು ಗ್ಯಾಪ್ ಇರ್ಬೇಕ. ಅಷ್ಟೊತ್ತು ಯಾಕೆ ಗ್ಯಾಪ್ ಇರ್ಬೇಕಂದ್ರೆ ನಾವು ಹಾಕಿರುವಂತ ಫುಡ್ ನ ಅದು ಸ್ವಲ್ಪ ಮೆಲ್ಕ್ ಹಾಕ್ಬೇಕು. ಆಮೇಲೆ ಅದ್ರ ಜೀರ್ಣ ಶಕ್ತಿ ನಾವು ಹಾಕಿರುವಂತ ಫುಡ್ ತಿಂದು ಅದು ಸ್ವಲ್ಪ ಜೀರ್ಣ ಮಾಡ್ಕೋಬೇಕಂದ್ರೆ 4 ರಿಂದ 5 ತಾಸು ಗ್ಯಾಪ್ ಇರ್ಬೇಕು. ಸೊ ಆ 4 ರಿಂದ 5 ತಾಸು ಗ್ಯಾಪ್ ಆಗಿಂದ ನಾವು ಮಧ್ಯಾಹ್ನನು ಹೊಟ್ಟು ಹಾಕ್ತಿದ್ವಿ. ಯಾವ ಹೊಟ್ಟು ಹಾಕ್ತಿದ್ವಿ ಅಂದ್ರ ಕಡ್ಲಿ ಹೊಟ್ಟು ಮತ್ತೆ ಉಳ್ಳಿ ಹೊಟ್ಟು ಹಾಕ್ತಿದ್ವಿ ಮಧ್ಯಾಹ್ನ. ಸೊ 4 ರಿಂದ 5 ತಾಸು ಗ್ಯಾಪ್ ಆಗಿಂದ ಕಡ್ಲಿ ಹೊಟ್ಟು ಉಳ್ಳಿ ಹೊಟ್ಟು ಹಾಕ್ತಿದ್ವಿ. ಇದನ್ನ ಹಾಕಿಂದನು 4 ರಿಂದ 5 ತಾಸು ಗ್ಯಾಪ್ ಇರ್ಬೇಕು. ಸಾಯಂಕಾಲ ಅಂದ್ರೆ ರಾತ್ರಿ ಹೊತ್ತು 7:30-8 ಗಂಟೆ ಟೈಮಿಗೆ ನಾವ್ ಯಾವ್ದು ಹಾಕ್ತಿದ್ವಿ ಅಂದ್ರ ಕಾಳು, ಮೆಕ್ಕೆಜೋಳ ಇರ್ತಾವಲ್ಲ, ಅದನ್ನ ನಾವು ನುಚ್ಚು ಹೊಡ್ಸ್ಕೊಂಡ್ ಬರ್ತಿದ್ವಿ. ನುಚ್ಚು ಹೊಡ್ಸ್ಕೊಂಡ್ ಬಂದು 50% ಆ ಮೆಕ್ಕೆಜೋಳ ನುಚ್ಚು, 25% ಕೋಳಿ ಫೀಡ್ ಅಂತ ಸಿಗುತ್ತಲ್ಲ, ಆ ಕೋಳಿ ಫೀಡ್ 25% ಹಾಕ್ತಿದ್ವಿ. ಇನ್ನ 25% ಏನೈತಲ್ಲ ಶೇಂಗಾ ಹಿಂಡಿ ಅಂತ ಸಿಗುತ್ತ, ಆ ಶೇಂಗಾ ಹಿಂಡಿ ಹಾಕ್ತಿದ್ವಿ. ಸೊ ಅದು ಎಲ್ಲಾ ಮಿಕ್ಸ್ ಮಾಡಿ ಮರಿಗಳ ವೇಟ್ ನೋಡ್ಕೊಂಡು ನಾವು ಫಸ್ಟ್ ಗೆ ನಮ್ ಶೆಡ್ಗೆ ಬಂದಾಗ ಮರಿಗಳು 15 kg ಮೇಲ್ಪಟ್ಟು ತಂದಿದ್ವಲ್ಲ, ಸೊ ಅವಕ್ ಹೆಂಗ್ ಹಾಕ್ತಿದ್ವಿ ಅಂದ್ರೆ 100 ರಿಂದ 150 ಗ್ರಾಮ್ ಹಂಗ ನಾವು ಅದು ಫುಡ್ ಹಾಕ್ತಿದ್ವಿ. ಸೊ ರಾತ್ರಿ ಹೊತ್ತು ಅಷ್ಟೇ ನಾವು ಕಾಳಿನ ಫುಡ್ ಹಾಕ್ತಿದ್ವಿ, 2 ಹೊತ್ತು ಹಾಕ್ತಿದ್ವಿ. ಹಿಂಗ್ ಮಾಡ್ಕೊಂಡು ನಾವು ನಮ್ಮ ಮರಿಗಳಿಗೆ ಮೇಂಟೈನ್ ಮಾಡ್ತಿದ್ವಿ. ಸೊ ಇದು ಇತ್ತು ನಮ್ದು ಫುಡ್ ಪ್ರೊಸೀಜರ್. ನೀವ್ ಹೆಂಗ್ ಮಾಡ್ತೀರಿ, ನಿಮ್ದು ಮರಿ ಯಾವ ತರ ಮಾಡೋದ್ರಿಂದ ವೇಟ್ ಗೇನ್ ಆಗುತ್ತಾ ಅಂತ ನೋಡ್ಕೊಂಡು ಒಂದ್ ಮಾಡತ್ತಿದ್ರೆ ಅದನ್ನೇ ಮಾಡ್ರಿ. ಆಗಿಲ್ಲ ಅಂದ್ರ ಈ ಮೆಥಡ್ನು ಚೆಕ್ ಮಾಡ್ರಿ. ಯಾಕಂದ್ರೆ ನಾವು 3 ರಿಂದ 3.5 ತಿಂಗಳು ಮರಿ ಸಾಕ್ತಿದ್ವಿ. ಮಾಡ್ಕೊಂಡು ಲಾಸ್ಟ್ಗೆ ನಾವು ಮರಿ ಸೇಲ್ ಮಾಡೋ ಟೈಮಿಗೆ 700 ಗ್ರಾಮ್ ತನೂ ಫೀಡ್ ಹಾಕಿವಿ, ಅದಕ್ಕೆ ಫುಡ್ ಹಾಕಿವಿ. ಸೊ ನಮ್ ಮರಿಗಳು ವೇಟ್ ಚೆನ್ನಾಗ ಬರ್ತಿದ್ವು. ಈಗ ನಾನ್ ಹೇಳಿರುವಂತ 4 ಟಿಪ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತ. ಆದ್ರೂ ಒಂದಿಷ್ಟು ಜನಕ್ಕೆ ಗೊತ್ತಿರಲ್ಲ, ಡಿವಾರ್ಮಿಂಗ್ ಯಾವಾಗ ಮಾಡಿಸ್ಬೇಕು, ವ್ಯಾಕ್ಸಿನೇಷನ್ ಯಾಕೆ ಕೊಡ್ಬೇಕು, ಮರಿಗಳ ಚಾಯ್ಸ್ ಹೆಂಗ್ ಮಾಡ್ಬೇಕು ಅಂತ ಗೊತ್ತೈತಿ ಅನ್ಕೊಂಡರು ಇದ್ರೊಳಗ ಫೇಲ್ ಆಗ್ತಾರ. ಸೊ ನಾವು ಫಸ್ಟ್ ಗೆ ಮಾಡುವಾಗ ನಮಗೂ ಇದ್ರ ಬಗ್ಗೆ ನಾಲೆಜ್ ಇರಲಿಲ್ಲ. ನಾವು ಈ ವಿಷಯದೊಳಗ ಬಹಳಷ್ಟು ಫೇಲ್ ಆಗಿವಿ. ಆಮೇಲೆ ಈ ಫೀಲ್ಡಿಗೆ ಇಳಿದು ಏನು ವರ್ಕ್ ಮಾಡತ್ತೀವಲ್ಲ, ಒಂದೊಂದೇ ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಂಡ್ ಹೊಂಟ್ವಿ. ಸೊ ನಮ್ಮಂಗ ಬಹಳಷ್ಟು ಜನ ಇರ್ತಾರ, ಅವ್ರು ಹೊಸದಾಗಿ ಏನ್ ಮಾಡ್ತಿರ್ತಾರಲ್ಲ, ಅವ್ರಿಗೆಲ್ಲ ಈ ವಿಡಿಯೋ ರೀಚ್ ಆಗ್ಲಿ, ಅವ್ರಿಗೆ ಸ್ವಲ್ಪ ಯೂಸ್ ಆಗ್ಲಿ, ಇದ್ರ ಬಗ್ಗೆ ಮಾಹಿತಿ ಸಿಗ್ಲಿ ಅನ್ನೋದಕ್ಕ ಈ ವಿಡಿಯೋ ಮಾಡತ್ತೀವಿ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆದ್ರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ನಾನು ಈ ಕುರಿ ಸಾಕಾಣಿಕೆ ಬಗ್ಗೆ, ಮೇಕೆ ಸಾಕಾಣಿಕೆ ಬಗ್ಗೆ, ಕೋಳಿ ಸಾಕಾಣಿಕೆ ಬಗ್ಗೆ ನಮ್ಗಾಗಿರುವಂತ ಅನುಭವಗಳು ನಿಮ್ ಜೊತೆ ಹಂಚ್ಕೊಳ್ತಿರ್ತೀವಿ. ಸೊ ನಮ್ಗೆ ಗೊತ್ತಿರುವಂತ ಟಾಪಿಕ್, ನಾವು ಏನೇನು ಇದ್ರೊಳಗ ಈ ಫೀಲ್ಡ್ ಒಳಗ ಯಾವ ತರ ಲಾಸ್ ತಗೊಂಡಿವಿ, ಯಾವ ತರ ಪ್ರಾಫಿಟ್ ತಗೊಂಡಿವಿ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ಕೊತಿರ್ತೀನಿ. ಸೊ ಇದ್ರ ಬಗ್ಗೆ ನಿಮ್ಗೆ ನಾಲೆಜ್ ಬೇಕು, ಮಾಹಿತಿ ಬೇಕಂದ್ರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವಿಡಿಯೋ ಇಷ್ಟ ಆದ್ರೆ, ಯೂಸ್ಫುಲ್ ಅನ್ಸಿದ್ರ ಈ ವಿಡಿಯೋಗೊಂದು ಲೈಕ್ ಕೊಡ್ರಿ. ಆಮೇಲೆ ನಂದು ಹೊಂಗನಸು ಇನ್ಸ್ಟಾಗ್ರಾಮ್ ಪೇಜ್ ಐತಿ, ಅಲ್ಲಿ ಹೋಗಿ ಫಾಲೋ ಮಾಡ್ಕೊರಿ. ಅದ್ರ ಬಗ್ಗೆ ಸಣ್ಣದಾಗಿ ರೀಲ್ಸ್ ಒಳಗ ಮಾಹಿತಿ ಕೊಡ್ತಿರ್ತೀನಿ. ಸೊ ಇಷ್ಟಿತ್ತು ಇವತ್ತಿನ ಟಾಪಿಕ್. ಇಷ್ಟೊತ್ತು ಪೇಷನ್ಸ್ ಇಟ್ಕೊಂಡು ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆಲ್ಲರಿಗೂ ಹೃದಯ ಪೂರ್ವಕವಾಗಿ ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.